ಹಾಯ್ ಎಲ್ಲ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಶ್ರೀ ವ್ಲಾಗ್ಸ್ ಕನ್ನಡ. ಈ ಬೇಸಿಗೆ ಒಳಗೆ ಏನಾದರೂ ತಂಪಾಗಿ ತಿನ್ಬೇಕಂತ ಅನಿಸಿರ್ತೈತ್ರಿ. ಹಾಗಾಗಿ ಈ ಮಸ್ಮಲಾಯಿ ಕುಲ್ಫಿನ ಮಾಡೋದು ಭಾಳ ಸುಲಭವಾಗಿ ಮಾಡ್ಬೋದು ಮನೆಯೊಳಗೆ. ನೀವು ಕೂಡ ಟ್ರೈ ಮಾಡಿರಿ ಅಂತ ಹೇಳ್ತೀನಿ. ಇಷ್ಟು ಸಾಫ್ಟ್ ಕ್ರೀಮಿಯಾಗಿ ಬರ್ತೈತೆ ಅಂದ್ರೆ ನಿಜ ಮಾರ್ಕೆಟ್ ಒಳಗೆ ಹೋಗಿ ತಿಂತೀರಲ್ಲ ಅದಕ್ಕಿಂತ ಚಲೋನ ಇರ್ತೈತೆ ಅಂತ ಹೇಳ್ತೀನಿ. ಇವಾಗ ನಾ 1 ಲೀಟ್ರಷ್ಟು ಫುಲ್ ಫ್ಯಾಕ್ಟ್ ಮಿಲ್ಕ್ನ ತೊಗೊಂಡೇನ್ರಿ. ಇದು ಕಂಪ್ಲೀಟಾಗಿ 1 ಲೀಟರ್ ಇರೋದು 1/4 ಲೀಟರ್ ಆಗಬೇಕ್ರಿ, ಅಂದ್ರೆ 1/4 ಭಾಗ ಆಗಬೇಕ್ರಿ. ಅಲ್ಲಿ ತನಕ ರೆಡ್ಯೂಸ್ ಮಾಡಬೇಕು ಲೋ ಫ್ಲೇಮ್ ಒಳಗೆ. ಈಗ ನಾನು 1 ಬೌಲಿಗೆ 1 ಟೇಬಲ್ ಸ್ಪೂನಷ್ಟು ಕಾರ್ನ್ ಸ್ಟಾರ್ಚ್ ಇಟ್ಟು 1 ಟೇಬಲ್ ಸ್ಪೂನಷ್ಟು ಮಿಲ್ಕ್ ಪೌಡರ್ನ ಆ್ಯಡ್ ಮಾಡ್ತಾ ಇದ್ದೇನೆ ರೀ. ಅದು ಸ್ವಲ್ಪ ಮಿಲ್ಕ್ ಆ್ಯಡ್ ಮಾಡಿ ಕಲಿಸ್ಕೊತಾ ಇದ್ದೇನೆ ರೀ. ಇದು ಕಂಪ್ಲೀಟಾಗಿ ಈ ಥರ ಎಲ್ಲ ಕೆನೆ ಬಿಡ್ತಾ ಇರ್ತೈತೆ ರೀ. ಇದನ್ನು ಕೆನೆನ ತಗೊಂಡು ಅದು ಪೂರ ಕಲಿಸ್ತಾನೆ ಇರಬೇಕು, ಅಂದ್ರೆ ಸ್ವಲ್ಪ ಥಿಕ್ನೆಸ್ ಆಗ್ತೈತಿ. ಈ ಟೈಮ್ ಒಳಗೆ ಬಾಯ್ಲ್ ಆಗೋ ಟೈಮ್ನಾಗ ನಾನು ಸ್ಲರಿ ಏನು ಮಾಡಿ ಇಟ್ಕೊಂಡಿದ್ದೆ ಇದು ಕೂಡ ಆ್ಯಡ್ ಮಾಡ್ಕೊತೀನಿ ರೀ. ಇದು ಕೂಡ ಕಂಪ್ಲೀಟಾಗಿ ಇದೇ ಥರ ಚಲಾಯಿಸಿದ್ರೆ ಅದರ ಗಟ್ಟಿಯಾಗಿರ್ತೈತಿ. ಅಲ್ಲಿ ತನಕ ಇದೇ ಥರ ಲೋ ಫ್ಲೇಮ್ ಒಳಗೆ ಚಲಾಯಿಸ್ಬೇಕು ರೀ. ಇಲ್ಲ ಅಂದ್ರೆ ಹಾಕಿಬಿಟ್ಬಿಟ್ರೆ ತಳ ಹಿಡಿತೈತೆ ರೀ. ಹಾಗಾಗಿ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಮಾಡ್ಕೊರಿ. ಸ್ವಲ್ಪ ಪಾತ್ರೆನ ದಪ್ಪ ತಳ ಇರೋದು ತಗೋರಿ ಅಂತಲೇ ಹೇಳ್ತೀನಿ. ಒಂದು 5 ಟೇಬಲ್ ಸ್ಪೂನ್ ಅಷ್ಟು ನಾನು ಶುಗರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನು ಸ್ವಲ್ಪ ಕಡಿಮೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಪ್ಪ ಅಂದ್ರೆ ಇನ್ನೊಂದು 2 ಟೇಬಲ್ ಸ್ಪೂನಷ್ಟು ಹೆಚ್ಚು ಕಡಿಮೆ ಮಾಡ್ಕೋಬೋದು. ಈಗ ಇದು ಕೂಡ ಕಂಪ್ಲೀಟಾಗಿ ಬಾಯ್ಲ್ ಆದಮೇಲೆ ಶುಗರ್ ಕೂಡ ಮೆಲ್ಟ್ ಆದಮೇಲೆ ನಾನೀಗ ಏಲಕ್ಕಿ ಪೌಡರ್ನ ಹಾಕ್ಕೊತಾ ಇದ್ದೇನೆ ರೀ. ಹಾಕ್ಕೊಂಡ್ರೆ ಸ್ವಲ್ಪ ಟೇಸ್ಟ್ ಚಲೋ ಬರ್ತೈತೆ ಅಂತಲೇ ಹೇಳ್ತೀನಿ. ಹಾಗಾಗಿ ಏಲಕ್ಕಿ ಪೌಡರ್ ಒಂದು 2 ರಿಂದ 3 ಹಾಕ್ಕೊತಾ ಇದ್ದೀನಿ. ಇದು ಕಂಪ್ಲೀಟಾಗಿ ಕೂಲ್ ಆದಮೇಲೆ ರೀ ನಾನು ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಗೋಡಂಬಿ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ನೆನೆಸಿ ಆದರೂ ಹಾಕ್ಕೋಬೋದು ಅಥವಾ ಬಾಯ್ಲ್ ಮಾಡಿದ್ರೂ ಹಾಕ್ಕೋಬೋದು. ನಾನು ಇಲ್ಲೇ ಕಪ್ಪಿಗೆ ತಗೊತಾ ಇದ್ದೇನೆ ರೀ. ನನ್ನ ಹತ್ರ ಮೋಲ್ಡ್ ಇಲ್ಲ ಅಂತ ನಾನು ಕಪ್ಗೆ ಆ್ಯಡ್ ಮಾಡ್ತಾ ಇದ್ದೇನೆ. ಜಸ್ಟ್ ಐಸ್ ಕ್ರೀಮ್ ಥರ ತಿನ್ಲಿಕ್ಕೆ ಅಂತ ಅಷ್ಟೇ ರೀ. ನೀವಿಲ್ಲೇ ಯಾವುದಾದ್ರೂ ಫ್ಲೇವರ್ ಇದಕ್ಕೆ ಯಾವುದಾದ್ರೂ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಬೋದು. ಕಾಜು, ಬಾದಾಮ್, ಪಿಸ್ತಾ ಅಥವಾ ಫ್ರೂಟ್ಸ್ ಒಳಗೆ ಸ್ಟ್ರಾಬೆರಿ ಆಯಿತು, ಮ್ಯಾಂಗೋ ಆಯಿತು, ಯಾವ್ದು ಬೇಕೋ ಅದು ಹಾಕ್ಕೋಬೋದು. ಯಾಕಂದರೆ ನ್ಯಾಚುರಲ್ ಆಗಿ ಇರಲಿ ಅಂತ ಅಷ್ಟೇ ರೀ. ಯಾಕಂದರೆ ಸುಮ್ಮನೆ ಫುಡ್ ಕಲರ್ ತಿನ್ನಬಾರ್ದಲ್ರಿ. ಹಾಗಾಗಿ ನ್ಯಾಚುರಲ್ ಆಗಿ ಫ್ಲೇವರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನಾನಿಲ್ಲೇ ಬೀಟ್ರೂಟ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನನ್ನ ಹತ್ರ ಯಾವುದಿತ್ತು ಅದು ಹಾಕ್ಕೊತಾ ಇದ್ದೀನಿ. ಇಲ್ಲಿ ಕೊಕೋ ಪೌಡರ್ ಕೂಡ ಆ್ಯಡ್ ಮಾಡಿ ಚಾಕ್ಲೇಟ್ ಫ್ಲೇವರ್ನ ಮಾಡ್ತಾ ಇದ್ದೀನಿ. ಸ್ವಲ್ಪ ಮ್ಯಾಂಗೋ ಪಲ್ಪ್ ಇತ್ತಂತ ಮ್ಯಾಂಗೋ ಪಲ್ಪ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನ್ಯಾಚುರಲ್ ಕೂಡ ನೀವು ಇವಾಗ ಮ್ಯಾಂಗೋ ಸೀಸನಲ್ಲಿ ಹಾಕೋಬೋದು. ಅದು ಕೂಡ ಭಾಳ ಚಲೋ ಆಗಿ ಬರ್ತೈತೆ ಅಂತಲೇ ಹೇಳ್ತೀನಿ. ಇದನ್ನು ಒಂದು 8 ತಾಸಾದ್ರೂ ನೀವು ಫ್ರಿಜ್ ಒಳಗೆ ಇಟ್ಟರೆ ನೆಕ್ಸ್ಟ್ ಇದನ್ನ ತಿನ್ಬೋದು ರೀ. ನಿಜ ರೀ, ಇಷ್ಟು ಸಾಫ್ಟ್, ಇಷ್ಟು ಟೇಸ್ಟಿಯಾಗಿ, ಇಷ್ಟು ವೆರೈಟಿನ, ಇಷ್ಟು ಡಿಫ್ರೆಂಟ್ ಫ್ಲೇವರ್ನ ನೀವು ಕೂಡ ಮನೆಯೊಳಗೆ ಟ್ರೈ ಮಾಡಿ ನೋಡ್ರಿ ಅಂತ ಹೇಳ್ತೀನಿ. ಈ ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಆಗೈತೆ ಅಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅಂತ ಹೇಳ್ತಾನೆ ರೀ. ಮತ್ತೆ ಸಿಗ್ತೇನೆ ರೀ ಇದಕ್ಕಿಂತ ಚಲೋ ವಿಡಿಯೋ ಜೊತೆ ಅಂತ ಹೇಳ್ತಾ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.